ಮತದಾನದಲ್ಲಿ ಭಾಗವಹಿಸಲು ವಿನಯ್ ಕುಲಕರ್ಣಿಗೆ ಅನುಮತಿ ನೀಡಲಾಗಿದೆ. ಅಂದರೆ ವೋಟಿಂಗ್ಗೆ ಮಾತ್ರ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ವೋಟಿಂಗ್ ಆದಮೇಲೆ ವಾಪಸ್ ಹೋಗಬೇಕು. ಸೊ ಮತದಾನದಲ್ಲಿ ಭಾಗವಹಿಸಲು ವಿನಯ್ ಕುಲಕರ್ಣಿಗೆ ಇಲ್ಲಿ ಅನುಮತಿ ಸಿಕ್ಕಿದೆ. ಬೆಂಗಳೂರು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಈ ಒಂದು ಆದೇಶ. ಧಾರವಾಡ ಜಿಲ್ಲೆಯಲ್ಲಿ ಬಂದು ಮತದಾನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮತದಾನ ಆದ ನಂತರ ಅಂದರೆ ಮತದಾನ ಮಾಡಿದ ತಕ್ಷಣ ಧಾರವಾಡವನ್ನು ತೊರೆಯುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಸಂಜೆ 4:30ಕ್ಕೆ ವಿನಯ್ ಕುಲಕರ್ಣಿ ಮತದಾನಕ್ಕೆ ಬರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದ ಸಾಕ್ಷಿ ನಾಶ ಕೇಸ್ನಲ್ಲಿ ಜಿಲ್ಲೆಯಿಂದ ಇವರನ್ನ ಹೊರಹಾಕಲಾಗಿತ್ತು. ಸೊ ಆ ಒಂದು ಪ್ರಕರಣದಲ್ಲಿ ಇವರಿದ್ದಾರೆ. ಸೊ ಹಾಗಾಗಿ ಈಗ ಕೋರ್ಟಿಂದ ಬಂದಿರುವಂಥ ಆದೇಶ ಏನು ಅಂತಂದರೆ ಇವರಿಗೆ ವೋಟಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಮತದಾನದಲ್ಲಿ ಭಾಗವಹಿಸಲು ವಿನಯ್ ಕುಲಕರ್ಣಿಗೆ ಇಲ್ಲಿ ಅನುಮತಿ ಸಿಕ್ಕಿದೆ. ಸೊ ಬೆಂಗಳೂರು ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ ಬಂದಿರುವಂಥದ್ದು. ಧಾರವಾಡ ಜಿಲ್ಲೆಯಲ್ಲಿ ಬಂದು ಇವರು ವೋಟಿಂಗ್ ಮಾಡಬಹುದು. ಸೊ ಮತದಾನ ಮಾಡಿದ ತಕ್ಷಣ ಅಲ್ಲಿ ಧಾರವಾಡದಲ್ಲಿ ಇರೋ ಹಾಗಿಲ್ಲ. ಅಲ್ಲಿಂದ ಧಾರವಾಡವನ್ನು ಬಿಟ್ಟು ಬರಬೇಕಾಗತ್ತೆ, ಧಾರವಾಡವನ್ನು ತೊರೆಯಬೇಕು. ಸಂಜೆ 4:30ಕ್ಕೆ ವಿನಯ್ ಕುಲಕರ್ಣಿ ಧಾರವಾಡಕ್ಕೆ ಬರುವಂತಹ ಅಥವಾ ಧಾರವಾಡಕ್ಕೆ ಹೋಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.